ಏನು ಮಾಡ್ತಿದ್ಯಾ ಅಯ್ಯ? ಆನಿಯನ್ ಹರ್ಸ್ಕೊಂಡು ತಿಂತಿದ್ಯಾ? ಸೆಕೆ ಆಯ್ತಲ್ಲಮ್ಮ. ಡೆಲಿವರಿ ಆಗಿ ಟೈಮಲ್ಲಿ ಫೀಡಿಂಗ್ ಮಾಡ್ತಾ ಇದ್ರೆ ಇದು ತಿನ್ಬೇಕಂತಾರೆ. ಓಂ ನಮ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇದು ಸೆಕೆಂಡ್ ಡೇ ನಾವು ಊರಿಗೆ ಹೋದ್ಮೇಲೆ ಫಸ್ಟ್ ಡೇ ಹೋಗ್ಬಿಟ್ಟು ಅಲ್ಲೆಲ್ಲ ಸುತ್ತಾಡಿದ್ವಿ, ಹೊಲ ಅಲ್ಲಿ ಎಲ್ಲ ಹೋಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿದ್ದ ಊರಿಗೆ ಓಡ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ಬಂದಿರೋದಲ್ವಾ, ಅದಕ್ಕೆ ಎಲ್ಲ ಫಾರ್ಮಾಲಿಟೀಸ್ ಗೊತ್ತಲ್ಲ, ಸೊ ಸೀರೆ ಎಲ್ಲ ಕೊಟ್ಟರು. ಅದಾದಮೇಲೆ ನಮ್ಮ ಊರಿಗೆ ಬಂದ್ವಿ. ಅಲ್ಲಿ ಮಧ್ಯಾಹ್ನ ಕರೆಕ್ಟ್ ಊಟಕ್ಕೆ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಎಲ್ಲ ಆಗ್ತಾಯಿತ್ತು ಖಾನಾವಳಿಲಿ. ಸೊ ಅಲ್ಲಿದ್ದ ರೊಟ್ಟಿ ತೊಗೊಂಬಂದ್ವಿ. ಖಾನಾವಳಿ ಅಂದರೆ ನಮ್ಮಮ್ಮ ತಮ್ಮ ಇದ್ದಾರೆ, ಮಾಮಂದು ಅವ್ರದ್ದು ಇದೆ. ಸೊ ಅಲ್ಲಿದ್ದ ಊಟ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಸಿರಿ ಮಸ್ತ್ ಎಲೆ ಅಡಿಕೆ ತಿಂತಾಯಿದ್ಲು. ನನಗೇನಾಗುತ್ತೆ ಅಂದರೆ, ನಾನು ತುಂಬಾ ದಿನ ಆಗಿಬಿಟ್ಟಿತ್ತು. ಸರಿ ನಾನು ತಿನ್ನೋಣ ಅಂದ್ಬಿಟ್ಟು ಎಲೆ ಅಡಿಕೆ ನಾನು ಟ್ರೈ ಮಾಡಿದೆ. ಯಪ್ಪ, ಫುಲ್ ಮೈಯೆಲ್ಲ ತಿರುಗೋ ಥರ, ಒಂಥರ ಕಣ್ಣೆಲ್ಲ ಕತ್ತಲೆ ಬರೋ ಥರ ಎಲ್ಲ ಆಗ್ಬಿಡ್ತು. ಸಿಗಾಕೊಂಡಂಗೆ ಏನೋ ಒಂಥರ ಕಣ್ಣೆಲ್ಲ ಕತ್ತಲೆ ಥರ. ಸೊ ಅದಕ್ಕೆ ಇನ್ನೊಂದ್ಸರಿ ತಿನ್ನೋದೇ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಸೊ ಅದಾದಮೇಲೆ ಅಲ್ಲಿದ್ದ ಮತ್ತು ನಮ್ಮ ಅಜ್ಜಿ ಮುತ್ತಜ್ಜಿ ಇದ್ದಾರೆ ಏನಾಗೆ. ಸೊ ಅಲ್ಲಿ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಅದಾದ್ಮೇಲೆ ಮತ್ತೆ ನಮ್ಮ ಕಕ್ಕ ಮನೆಗೆ. ಈ ಊರಿಗೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಒಂದು ಕಡೆ ನಾವು ಎಲ್ಲಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅಲ್ಲಿದ್ದ ಇಲ್ಲಿಗೆ ಅಲ್ಲಿಗೆ ಓಡಾಡ್ತಾ ಇರ್ತೀವಿ. ನೋಡ ಹಿಂಗೆ ಎತ್ತಿ ಬಿಡ್ತು ನೋಡಿ ನಿನ್ನ ಮಗ. ಯಾರ್ದು ಇದು? ಇದು ಬಿಡು, ಇದು ಯಾರ್ದು? ಯಾರ್ದು ಮೊಬೈಲ್ ಇದು? ಇದು ಇದು ಯಾರ್ದು? ಇದು 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 ಗೊತ್ತಿಲ್ಲ. ಅದಕ್ಕೆ ಮಮ್ಮಿದಲ್ಲಿ ಮೊಬೈಲು ಕರೆಕ್ಟಾಗಿ ನೋಡು. ಎಲ್ಲಿದೆ? ಎಲ್ಲಿ ಕರೆಕ್ಟಾಗಿ ನೋಡಮ್ಮ, ಎಲ್ಲಿದೆ? ಇಲ್ಲ ಮಮ್ಮಿದು. ಎಲ್ಲೋಯ್ತು? ಮಮ್ಮಿದು ಮೊಬೈಲ್ ನೋಡೋಣ. ಎಲ್ಲೋಯ್ತು? ಇಷ್ಟೊತ್ತು ಅಲ್ಲೇ ಇತ್ತು ತಾನು, ಇವಾಗ ಎಲ್ಲೋಯ್ತು ಮಮ್ಮಿದು ಮೊಬೈಲು? ಎಲ್ಲೋಯ್ತು? ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಾ? ಏನು ಮಾಡ್ತಿದ್ಯಾ ಅಯ್ಯ? ಆನಿಯನ್ ಹರ್ಸ್ಕೊಂಡು ತಿಂತಿದ್ಯಾ? ಫುಲ್ ತಿನ್ಬೇಕು. ಅವಲಕ್ಕಿ ನಾಷ್ಟ ಮಾಡ್ತಾ ಇದ್ದಾಳೆ. ಫುಲ್ ತಿನ್ನಮ್ಮ, ಬರೀ ಆನಿಯನ್ ಹಾಸ್ಕೊಂಡು ತಿನ್ನಬಾರ್ದು, ಒಂದೊಂದು ತುತ್ತಿಟ್ಕೋ. ಬರೀ ಆನಿಯನ್ ತಿನ್ನಬಾರ್ದಮ್ಮ, ಹಾಸ್ಕೊಂಡು ತಿನ್ನು. ಬರೀ ಹಂಗೆ ಮಾಡು, ಫುಲ್ ಒಂದು ತಿನ್ನು. ಮಾ ನೇಮಣಾತಿ ಅವಲಕ್ಕಿ ಮಾಡಿದ್ರು, ಅದ್ರಾಗ ಏನು ಹಾಸ್ಕೊಂಡು ತಿನ್ನಕತ್ತಾಳ. ಏನಿಯಾ? ಏನದು? ಏನದು? ಮೊಸರು ಕೊಡ್ತೈತಿ ಬೇಡ ಇವಾಗ. ಎಲ್ಲಿದ್ದಾಳೆ? ಅಯ್ಯೋ, ಏನ್ ಮಾಡ್ತಿದ್ಯಾ? ಸೆಕೆ ಆಯ್ತಲ್ಲಮ್ಮ. ಸೊ ಸ್ನಾನ ಎಲ್ಲ ಆಯಿತು, ಅವಲಕ್ಕಿ ತಿನ್ಕೊಂಡು ನೀರಲ್ಲಿ ಆಚೆ ಕೂತ್ಕೊಂಡಿದ್ಲು. ಎಷ್ಟು ಶೆಕೆ ಅಂದರೆ ಯಪ್ಪ ಗೊತ್ತು. ಆ ಊರ ಕಡೆ ರಾಯಚೂರು ಸೈಡ್ ಹೋದರೆ ಹೆಂಗಿರುತ್ತೆ ಶೆಕೆ ಅಂತ ಅಲ್ಲಿರೋರಿಗೇ ಗೊತ್ತು. ಏನೋ ಅಂತೂ ಪಾಪ ಫುಲ್ ಶೆಕೆಯಲ್ಲಿ ಅವಳಿಗೆ ಆಗ್ತಾನೆ ಇರಲಿಲ್ಲ. ಸೊ ನೀರಲ್ಲಿ ಕುಂದಿಸ್ಬಿಟ್ಟಿದ್ವಿ. ಅದಾದಮೇಲೆ ಫುಲ್ ಚೆನ್ನಾಗಿ ನಿದ್ದೆ ಮಾಡಿದ್ಲು ಫ್ಯಾನ್ ಆನ್ ಮಾಡಿದ್ದಕ್ಕೆ. ಇಲ್ಲಾಂದರೆ ಬೆಳಿಗ್ಗೆ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಶೆಕೆ ಆಗ್ತಾ ಇರುತ್ತೆ ಇಲ್ಲಿ.
ಇಲ್ಲಿ ಏನೋ ಫುಲ್ ಅಳ್ತಾ ಇದ್ಲು, ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ನನಗಂತೂ ಫ್ಲ್ಯಾಶ್ ಆಗಿಲ್ಲ, ಫೋಟೋ ಇತ್ತು ಅದನ್ನೇ ಶೇರ್ ಮಾಡಿದ್ದೀನಿ. ಮನೆ ಎದುರುಗಡೆನೆ ನುಗ್ಗೆಕಾಯಿ ಎಲ್ಲ ಮದು, ಈ ನುಗ್ಗೆಕಾಯಿ ಸೊಪ್ಪು ಮಾಡ್ಕೊಂಡು ತಿನ್ಬೋದು, ಮಸ್ತ್ ಇರತ್ತ. ಡೆಲಿವರಿ ಆಗಿ ಟೈಮಲ್ಲಿ ಫೀಡಿಂಗ್ ಮಾಡ್ತಾ ಇದ್ರೆ ಇದು ತಿನ್ಬೇಕಂತಾರೆ, ಫೀಡಿಂಗಿಗೆ ಒಳ್ಳೇದಿರುತ್ತೆ ಅಂತ. ನುಗ್ಗೆಕಾಯಿ ನೋಡ್ರಿ ಎಷ್ಟು ಒಣಗೋಗ್ಯಾವ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದಾವೆ ದೂರ ಆಗ್ಯಾವಲ್ಲ. ಏನಿಯ ಅದು ಅಮ್ಮು? ಏನಿಯೋ ಏನದು? ಅದೇನು ಹೂವ ಎಲ್ಲ ಆ ಕಡೆ ನೋಡ್ರಿ. ಅಲ್ಲಿದ್ದ ನಮ್ಮ ಇನ್ನೊಬ್ರು ಕಕ್ಕ ಮನೆಗೆ ಬಂದ್ವಿ. ಅಲ್ಲಿದ್ದ ಬರೋಕ್ಕೇ ಛತ್ರಿ ಹಿಡ್ಕೊಂಡ್ ಬಂದಿದ್ದೀನಿ, ಯಾಕಂದರೆ ಮನೆಯಿಂದ ಆಚೆ ಕಾಲಿಡೋಕ್ಕೆ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಸೊ ಅದಕ್ಕೆ ಅಲ್ಲಿದ್ದ ಬಂದು, ಮತ್ತು ನಮ್ಮ ಆಂಟಿ ಮನೆಯಲ್ಲಿ ಇಲ್ಲಿ ಏರ್ ಕೂಲರ್ ಒಂದಿತ್ತು, ಅದೊಂದು ಪುಣ್ಯ. ಏರ್ ಕೂಲರ್ ಇಲ್ಲ ಅಂದರೆ ಹೆಂಗಪ್ಪ ಇರ್ತಾರೆ ಅಂತ ಅನಿಸ್ಬಿಟ್ಟಿರುತ್ತೆ, ಹಂಗಿರುತ್ತೆ. ಸೊ ತಣ್ಣಗಿತ್ತು. ಸೊ ಅಲ್ಲಿದ್ದ ಬಂದ್ವಿ, ಏನೋ ಬಂದ ತಕ್ಷಣ ಅದ್ರ ಮುಂದೆ ಕುತ್ಕೊಂಡಿದ್ಲು. ಎಲ್ಲರೂ ನಮ್ಮ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಸೊ ಅದಕ್ಕೆ ಹಾಕ್ಬಿಟ್ಟು ನೋಡ್ತಾ ಇರೋದು. ಪಾರು ಅಜ್ಜಿ ಅವಳದೇ ಅವಳ ಎಕ್ಸ್ಪ್ರೆಷನ್ ನೋಡು. ಸೊ ಅಲ್ಲಿದ್ದ ಅಲ್ಲೇ ಸ್ವಲ್ಪ ತಿದ್ವಿ. ಆ್ಯಕ್ಚುಲಿ ಇಲ್ಲೇ ಇರಬೇಕಂತ ಅನಿಸ್ತಾ ಇತ್ತು, ಯಾಕಂದರೆ ಅಷ್ಟು ತಣ್ಣಗಿತ್ತು ಇಲ್ಲಿ. ಬೇರೆ ಎಲ್ಲೂ ತಣ್ಣಗಂತ ಅನಿಸ್ತಾ ಇರಲಿಲ್ಲ ಏರ್ ಕೂಲರ್ ಇರೋದ್ರಿಂದ. ನಾವು ಇಲ್ಲೇ ಕುತ್ಕೊಂಡಿದ್ವಿ, ವ್ಲಾಗ್ ಕೂಡ ನೋಡ್ತಾ ಇದ್ರು. ಅದಾದಮೇಲೆ ಅಲ್ಲಿ ಸ್ವಲ್ಪ ಜನ ಎಲ್ಲ ನಂಗೆ 1-2-3 ಬಂದು ಮಾತಾಡ್ಸಿದ್ರು, ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು ಅಂತ, ಏನಾನೆಲ್ಲ ನೋಡ್ತಾ ಇರ್ತೀವಿ ಅಂತ. ತುಂಬ ಖುಷಿ ಆಯಿತು ಹಂಗೆ ಎಷ್ಟೊಂದು ಜನ ನೋಡ್ತಾರಲ್ಲ ವ್ಲಾಗ್ಸ್ನ ಅಂತೆಲ್ಲ, ಸ್ವಲ್ಪ ನಿಜ ಖುಷಿ ಆಯಿತು. ಸೊ ಹಂಗೆ ಅದಾದಮೇಲೆ ಅವಳಿಗೆ ಫುಲ್ ಬೋರ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲಿ ಪಕ್ಕದ ಮನೆ ಅವರು ಮನೆಗೆ ಬಂದಿದ್ವಿ, ಅವರು ಕೂಡ ಹೇಳ್ತಾ ಇದ್ರು ವ್ಲಾಗ್ ನೋಡ್ತೀವಿ ನಿಮ್ಮದು ಬನ್ನಿ ಅಂತ. ಸೊ ಇವಳಿಗೆ ಟಾಯ್ಸ್ ಸಿಕ್ಬಿಟ್ಟಿತ್ತು, ಆರಾಮಾಗಲ್ಲಿ ಆಟ ಆಡ್ಕೊಂಡಿದ್ಲು. ಬರೀ ನೋಡಿ ಕಾಟನ್ ಬಟ್ಟೆನೇ ಇಟ್ಕೊಂಡು ಹೋಗಿರೋದು, ಅಷ್ಟು ಸೆಕೆಗೆ ಅವಳು ಅದು ಕೂಡ ಬೇಡ ಬೇಡ ಅಂತ ಅಳ್ತಾ ಇದ್ಲು. ಎಲ್ಲ ಬಿಚ್ಚಿ ಏರ್ ಕೂಲರ್ ಮುಂದೆ ಕುತ್ಕೊಂಡ್ಬಿಡೋದು ಆ ಥರ. ಸೊ ಸಾಯಂಕಾಲ ಹಾಲು ಕಾಯಿಸ್ಬಿಟ್ಕೊಟ್ಟಿದ್ದೆ. ಸೊ ತಂಗಿ ಅವಳಿಗೆ ಕುಡಿಸ್ತಾ ಇರೋದು. ಹಾಯ್ ಮಮ್ಮಿ, ನೀ ಹೇಳು ಮಮ್ಮಿ. ಹಾಯ್ ಮಮ್ಮಿ, ಹಾಯ್ ಮಮ್ಮಿ ಹೇಳ ನಡೆದಿನ. ನಾವು ಬರ್ತೀವಿ ಸರ್ಟಿಫಿಕೇಟ್ ಬಾ. ನಡಿ. ಇಡು ಬೆಳಗು ಮಾಡು ಜೇಜಿ ಮಾಡು. ಓಂ ನಮಃ ಶಿವಾಯ ಹೇಳು. ಏನು? ಓಂ ನಾವು ಬರ್ತೀವಿ ಸರ್ಟಿಫಿಕೇಟ್ ಬಾ. ನಡಿ. ಇಡು ಬೆಳಗು ಮಾಡು ಜೇಜಿ ಮಾಡು. ಓಂ ನಮಃ ಶಿವಾಯ ಹೇಳು. ಏನು? ಓಂ. ನೋಡಿದ್ರಲ್ಲ ಈಯನ ಎಷ್ಟು ಕ್ಯೂಟಾಗಿ ಪೂಜೆ ಮಾಡ್ತಾಳೆ ಅಂತ. ಸೊ ಪೂಜೆ ಎಲ್ಲ ಆಯಿತು, ಅದಾದಮೇಲೆ ಆರ್ಡರ್ ಟೈಮ್ ಇತ್ತು. ಸೊ ಅದಕ್ಕೆ ಆಂಟಿ ಕೂಡ ಸೀರೆ ತೊಗೊಂಬಂದಿದ್ರು. ಫಸ್ಟ್ ಟೈಮ್ ಸೀರೆ ಬಂದಿರೋದಲ್ವಾ, ಸೊ ಕೊಡೋಣ ಸೀರೆ ಅಂತ ನನಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಜೊತೆಗೂ ನನಗೂ ಮತ್ತು ನನ್ನ ತಂಗಿಗೆ ಇಬ್ರಿಗೂ ಸೀರೆ ಕೊಡ್ತಾ ಇದ್ದಾರೆ. ಇವರು ಆಂಟಿ ಬಂದ್ಬಿಟ್ಟು ಪ್ರತಿಭಾ ಇದ್ದಾರಲ್ಲ, ಪ್ರತಿಭಾ ನನ್ನ ತಂಗಿ ಬಂದಿದ್ಲು ಲಾಸ್ಟ್ ಟೈಮ್ ಮನೆಗೆ, ಅವಳು ಅವರ ಅಮ್ಮ ಇವರು. ಸೊ ನಮ್ಮ ಆಂಟಿ ಆಗಬೇಕು. ಈ ಸರಿ ಏನಾಯ್ತಂದರೆ ಅವಳು ಮಿಸ್ ಆಗಿಬಿಟ್ಲು. ಆ್ಯಕ್ಚುಲಿ ನಾವು ಬರೋ ಒಂದು ದಿನಕ್ಕೆ ಮುಂಚೆನೇ ಅವಳು ಊರಿಗೆ ಓಡ್ಬಿಟ್ಲು ಅಂತೆ, ಅಲ್ಲೇ ಇದ್ದಿದ್ದು. ಸೊ ಅವಳ್ದು ಅಲ್ಲೇ ಈ ಸರಿ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅವಳು ಹೋಗ್ಬಿಟ್ಲು. ಅವಳೊಬ್ಳು ಮಿಸ್ ಆದ್ಲು, ಮೀಟ್ ಮಾಡೋಕ್ಕೆ ಆಗಿಲ್ಲ ಕೊನೆಗೂ. ಸೊ ಇನ್ನೇನು ಅಲ್ಲಿದ್ದ ಓಡ್ತಾ ಇದ್ವಾ, ಆಂಟಿ ಚಟ್ನಿ ಮಾಡಿದರು, ಏನಾಗಿ ಬರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅಲ್ಲಿದ್ದ ಸೀರೆ ನೋಡೋಣ ಅಂತ ಬಂದಿದ್ದೀವಿ. ನಮ್ಮಮ್ಮ ಇದ್ದಾರಲ್ಲ, ಅವರು ತಮ್ಮಂದಿರಿಬ್ರು ಇದ್ದಾರೆ, ಅವರು ಸೋದರ ಮಾವ, ಅವರು ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ಸರಿ ಅಂದ್ಬಿಟ್ಟು ಮತ್ತು ಅಲ್ಲಿಗೂ ಸೀರೆ ನೋಡೋಕೆ ಹೋಗಿದ್ದು. ಆಮೇಲೆ ಖಾನಾವಳಿಗೆ ಬಂದ್ವಿ, ಅದೇ ಹೇಳಿದ್ನಲ್ಲ ಮಾಮಂದು ಖಾನಾವಳಿ. ಸೊ ಇಲ್ಲಿ ಬಂದರೆ ಎಷ್ಟು ವೆರೈಟಿ
ಮಾಡಿದ್ದಾರೆ ನೋಡಿ. ಏನು ಚಟ್ನಿ, ಕಾಳು, ಸಾಂಬಾರು, ಪಲ್ಯ, ರೊಟ್ಟಿ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ನಾನ್ ಸ್ಟಾಪ್. ಹಂಗೆ ಆಗ್ತಾನೆ ಇರುತ್ತೆ ಬಿಸಿ ಬಿಸಿ ರೊಟ್ಟಿ ಎಲ್ಲ. ಸೊ ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಅನ್ನ ಕೂಡ ಇದು ಅನ್ನ ಹಂಗೆ ಬಸ್ದು ಮಾಡುವಂಥದ್ದು ಅನ್ನ ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ಕೂಡ ಎಷ್ಟು ವರ್ಷ ಆದರೂ ಅದೇ ಟೇಸ್ಟ್ ಇರುತ್ತೆ. ನಮ್ಮದು ಅಪ್ಪ ಕೂಡ ಖಾನಾವಳಿ ಮಾಡಿದ್ದು, ಆವಾಗೂ ಕೂಡ ಅದೇ ಥರ ಸೇಮ್ ಟೇಸ್ಟ್ ಇದ್ದಿದ್ದು. ಎಷ್ಟು ವರ್ಷ ಆಯಿತು, ಯಾವಾಗಿಂದನೂ ಸೇಮ್ ಟೇಸ್ಟೇ ಬರೋದು ಅದು ಆ ಥರ. ಬಂದೆ ಬಂದೆ ಇವಾಗ ಹೇಳ್ರಿ ಏನು ಹೇಳಕತ್ತಿದ್ರಿ? ನಮ್ಮಲ್ಲಿ ತುಂಬಾ ಕೋಲ್ಡ್ ಇದೆ. ನಮ್ಮಲ್ಲಿ ತುಂಬಾ ಕೋಲ್ಡ್ ಇದೆ. ಹೌದು, ಭಾಳ ಕೋಲ್ಡ್. ಹೊರಗೆ ಕಾಲು ಇಡ್ಬೇಕಂದ್ರೆ ಜರ್ಕಿನ್ ಹಾಕೊಂಡು ಇಡ್ಬೇಕು. ಹಾಕೊಂಡೋಗ್ಬೇಕು. ನೀರು ಮುಟ್ಬೇಕಾದ್ರೆ ಮತ್ತೆ ಬಿಸಿಲಲ್ಲಿ ರೊಟ್ಟಿ, ಕಾಳು, ಬದನೆಕಾಯಿ ಅಲ್ಲ. ಏನು ಸುಳಿತಿದ್ಯಮ್ಮ? ಏನು ಆನಿಯನ್ ಅದು? ಉತ್ತರ ಕರ್ನಾಟಕ ಅಂದರೆ ರೊಟ್ಟಿ ಹೆಂಗೆ ಮಿಸ್ ಮಾಡೋಕ್ಕೆ ಆಗುತ್ತೆ ಹೇಳ್ರಿ. ಜೋಳದ ರೊಟ್ಟಿ ಮಸ್ತಿತ್ತು ಊಟ. ನಿಜ ಎಷ್ಟೊಂದು ಸರಿ ಹೇಳಿದ್ದೀನಿ ನಿಮ್ಮ ಜೊತೆ. ಯಾವುದು ನಮ್ಮ ಜೊತೆ ಇರುತ್ತೆ ಆವಾಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ, ಇಲ್ದಾಗೇ ಗೊತ್ತಾಗೋದು ಅಂತ. ನೋಡಿ ಅಲ್ಲಿ ದಿನಾಗಲೂ ಬಿಸಿ ಬಿಸಿ ರೊಟ್ಟಿ ಆಗ್ತಾನೆ ಇರುತ್ತೆ. ಮಸ್ತ್ ಕಾಳು ಪಲ್ಯ ಅದು ಇದು ಎಲ್ಲ ಆಗ್ತಾ ಇರುತ್ತೆ. ಮಸ್ತಾಗಿ ಊಟ ಆಯಿತು. ಲಾಸ್ಟಾಗಿ ಅನ್ನ, ಸಾಂಬಾರು ಮತ್ತು ಮೊಸರು ತಿಂದ್ವಿ. ಮೇಡಮ್ಮು ಚಟ್ಟಾಣಿ ಬ್ಯಾಡ ಅಂತಾಳೆ ಮಮ್ಮ. ಖಾರ ಅಯ್ಯ. ಖಾರ ಇದನ್ನಾಗ್ಲಾ? ವೋಟಿಂಗ್ ಟೈಮಲ್ಲೇ ಅನಿಸುತ್ತೆ ನಾವೆಲ್ಲರೂ ಈ ಥರ ಮೀಟ್ ಆಗೋಕ್ಕಾಗೋದು. ಸೊ ವೋಟಿಂಗ್ ಈ ದಿನವೇ ಎಲ್ಲರೂ ಬಂದರು. ತುಂಬ ಜನ ಆಗ್ಬಿಟ್ಟಿದ್ವಿ, ಇನ್ನೂ ಅರ್ಧ ಜನ ಆ್ಯಕ್ಚುಲಿ ಮಿಸ್ಸಿಂಗ್ ಇತ್ತು. ಸೊ ಇಲ್ಲಿ ಎಲ್ಲ ಊಟ ಎಲ್ಲ ಆಯಿತು. ಬೆಳಗ್ಗೆ ನಾಷ್ಟ ಇಡ್ಲಿ ಮಂಜು ಹೋಗ್ಬಿಟ್ಟು ಪಾರ್ಸಲ್ ತೊಗೊಂಬಂದಿದ್ದ. ಸೊ ಇಡ್ಲಿನೇ ತಿನ್ಕೊಂಡ್ವಿ. ಅದಾದಮೇಲೆ ಎಲ್ಲರದ್ದು ಫೋಟೋಶೂಟ್ ನಡೀತಾ ಇತ್ತು. ಇವರೆಲ್ಲ ಅಕ್ಕ ತಂಗಿಯವರು. ಲಾಸ್ಟಲ್ಲಿರೋದು ನಮ್ಮ ಅತ್ತೆ ಈ ಕಡೆ, ಅವ್ರದ್ದು ಫೋಟೋ ಶೂಟ್ ಎಲ್ಲ ನಡೀತಾ ಇತ್ತು. ನಾವು ಈ ಕಡೆ ಕಾರ್ಡ್ಸ್ ಆಡ್ತಾ ಇದ್ವಿ. ಸ್ಟಾರ್ಟಿಂಗ್ ಅರ್ಥ ಆಗಿರಲಿಲ್ಲ, ಬಟ್ ಆಮೇಲೆ ಆಡ್ತಾ ಆಡ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಮ್ಮ ರಾತ್ರಿ ನಿದ್ದೆ ಮಾಡಿಲ್ಲ? ಬೆಳಗ್ಗೆ ಮಾಡಿದ್ದಿಲ್ಲ? ಹೋಳಿಗೆ ಬೆಳಿಗ್ಗೆ ಇಡ್ಲಿ ನಾಷ್ಟ ಆಗಿತ್ತು. ಅದಾದಮೇಲೆ ಅಲ್ಲೇ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ನಾವು ಕಾರ್ಡ್ಸ್ ಕೂಡ ಆಡಿದ್ವಿ. ಆಮೇಲೆ ನಮ್ಮ ಅಮ್ಮ ಅಂತ ಅವ್ರ ಮನೆ ಬಂದಿದ್ವಿ. ನಮ್ಮ ಅಜ್ಜಿ, ಅಣ್ಣಮ್ಮಮ್ಮ ಅಜ್ಜಿ ಮನೆಗೆ ಬಂದಿರೋದು. ತಾತ ಅವ್ರ ಫೋಟೋ ನೋಡಿದ್ರಲ್ಲ, ನಮ್ಮ ಅಮ್ಮ ಅವ್ರ ಅಪ್ಪ ಅವರು. ಸೊ ಅವ್ರ ಪೂಜೆ ಇತ್ತು, ತೀರ್ಕೊಂಡು ಮಾಡ್ತಾರಲ್ಲ ಪೂಜೆ ಎಲ್ಲ ದಿವಸ ಮಾಡ್ತಾರಲ್ಲ. ಸೊ ಅದಿತ್ತು, ಅದಕ್ಕೆ ಬಂದು ಎಲ್ಲ ಪೂಜೆ ಎಲ್ಲ ನಕ್ಷತೆ ಎಲ್ಲ ಹಾಕಿದ್ವಿ. ಅದಕ್ಕೆ ಊಟ ಎಲ್ಲ ಮಾಡಿದರು. ಹೋಳ್ಗೆ ಮತ್ತು ತುಪ್ಪ, ಹೋಳ್ಗೆ ಜೊತೆ ಶ್ರೀಕರ್ಣಿ ಕೂಡ ಮಾಡಿದರು. ಮಾವಿನ ಹಣ್ಣು ಸೀಸನ್ ಅಲ್ಲ ಅದು, ಮತ್ತು ಸಂಡಿಗೆ, ಅನ್ನ ಮತ್ತು ಹೋಳ್ಗೆ, ಸಾಂಬಾರು ಮತ್ತು ಒಂದು ಪಲ್ಯ ತುಂಬ ಚೆನ್ನಾಗಿತ್ತು. ಇದು ಪಲ್ಯ ಹೀರೆಕಾಯಿದು ಅನಿಸುತ್ತೆ, ಹೀರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿತ್ತು ಊಟ. ಸೊ ಇಯಾನ ಕೂಡ ತಿನ್ಕೊಂಡು ಬಿಸಿ ಬಿಸಿ ಅನ್ನ, ತುಪ್ಪ, ಕಡಲೆಪುಡಿ, ಉಪ್ಪಿನಕಾಯಿ ಮತ್ತು ಪಲ್ಯ, ಸಂಡಿಗೆ ಇಷ್ಟು ತಿಂತಾದ್ರೇ ಮಸ್ತಾಗಿರುತ್ತೆ. ಅದ್ರ ಜೊತೆ ಹೋಳಿಗೆ ಸಾರು, ವಾವ್ ಸೂಪರಾಗಿರುತ್ತೆ ಕಾಂಬಿನೇಷನ್ ಮಾತ್ರ. ಸೊ ಅದಾದಮೇಲೆ ಲಾಸ್ಟಲ್ಲಿ ಮತ್ತೆ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಕಂಪ್ಲೀಟ್ ಊಟ. ಮಸ್ತಾಗಿತ್ತು ಊಟ ಎಲ್ಲ. ಸೊ ಇದು ಕೂಡ ನಮ್ಮ ಅಮ್ಮನ ತಮ್ಮ ಇಬ್ಬರು ಇದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಅವ್ರ ಮನೆಗೆ ಇದು ಬಂದಿರೋದು. ಅಲ್ಲಿ ಅದೇ ಫಸ್ಟ್ ಟೈಮ್ ಬಂದಿದ್ದು ಅಲ್ಲಿ ಸೀರೆ ಅಂದ್ಬಿಟ್ಟು ಮತ್ತೆ ಸೀರೆ ಎಲ್ಲ ಕೊಡ್ತಾ ಇದ್ದಾರೆ. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕರ್ಕೊಂಡು ಹೋಗಿದ್ರು ಶಾಪ್ಗೆ. ನಿನ್ನೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ನಲ್ಲ, ಬಟ್ಟೆ ಅಂಗಡಿ ಎಲ್ಲ ಹೋಗಿದ್ವಿ ಅಂತ. ಸೊ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಇಲ್ಲಿ ಈ ಮನೆಯಲ್ಲಿ ನಂಗೆ ತುಂಬಾ ಮೆಮೊರೀಸ್ ಇದೆ. ಕೆಳಗಡೆ ಈ ಮನೆ ಇವಾಗ ಏನು ನೋಡ್ತಾ ಇದ್ದೀರಾ, ನಾನು ಚಿಕ್ಕವಳಿದ್ದಾಗಿದ್ದ ಜಾಸ್ತಿ ಅಣ್ಣಮ್ಮಮ್ಮ ಇದ್ದಾರಲ್ಲ ಅಜ್ಜಿ, ಅವ್ರ ಜೊತೆನೇ ಇರ್ತಾ ಇದ್ದೆ ನಾನು. ಯಾವಾಗಲೂ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ.
ಇದು ಒಂಥರ ಮೆಮೊರೀಸ್. ಇವಾಗ ಅಲ್ಲಿ ಬಾತ್ರೂಮಲ್ಲಿ ಒಂದು ನೀರೆಲ್ಲ ಹಾಕಿಡಕ್ಕೆ ಒಂದು ಬರುತ್ತಲ್ಲ, ಏನಂತಾರೆ ಗಚ್ ಅಂತಾರೆ, ಅದೆಲ್ಲ ನೀರಿರುತ್ತೆ ಸ್ಟೋರ್ ಮಾಡಿ, ಅದರಲ್ಲಿ ಈ ಥರ ಫುಲ್ ನಾನು ಆಟ ಆಡ್ತಾ ಇದ್ದೆ ಆವಾಗ ಚಿಕ್ಕವಳಿದ್ದಾಗ. ಅದೊಂಥರ ಮೆಮೊರೀಸ್. ಇವಾಗ ಇಯಾನ ಕೂಡ ಅದರಲ್ಲಿ ಆಟ ಆಡ್ತಿದ್ದಾಳೆ. ತುಂಬ ಖುಷಿ ಆಯಿತು ಇದರಲ್ಲಿ. ಆಮೇಲೆ ಇನ್ನೊಂದೇನೆಂದರೆ ಈ ಥರ ಡೋರ್ ಮಧ್ಯೆ ಸ್ವಲ್ಪ ಸಂಧಿ ಸಿಗುತ್ತೆ. ನಾನು ಕೂಡ ಯಾವಾಗಲೂ ಇಲ್ಲಿ ಹೋಗ್ಬಿಟ್ಟು ಚಿಕ್ಕವಳಿದ್ದಾಗ ನಿಂತ್ಕೊತಾ ಇದ್ದೆ. ಆ್ಯಕ್ಚುಲಿ ಆಲ್ಬಮ್ಸ್ ಎಲ್ಲ ಇತ್ತು, ನೋಡಿ ಫೋಟೋಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು, ಆಲ್ರೆಡಿ ನಾವು ಬೇಗ ಬಿಡಬೇಕಾಗಿತ್ತು. ಸೊ ವೋಟ್ ಕೂಡ ಮಾಡೋಕ್ಕಿತ್ತು, ಇನ್ನು ಹೋಗಿ ವೋಟಿಂಗ್ ಎಲ್ಲ ಹಾಕಿ ಮತ್ತೆ ನಾವು ಬ್ಯಾಂಗ್ಳೂರಿಗೆ ಬಿಡೋಷ್ಟಿಗೆ ಅಲ್ಲಿಂದ ಬರೋಕ್ಕೆ ಒಂದು 7 hours ಹಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ನೋಡೋಕ್ಕೆ ಆಗಿಲ್ಲ. ಸೊ ಇವಾಗ ಈಯನ ನಾನು ಆಟ ಆಡ್ತಿರೋ ಜಾಗದಲ್ಲಿ ಅವಳು ಕೂಡ ಆಟ ಆಡ್ತಿದ್ದಾಳೆ. ಅಯ್ಯೋ ಭಾಳ ಚಂದ ಆಟ ಆಡ್ಸ್ತಾವ ಎಲ್ಲಿದ್ದಾಳೆ ಅಕ್ಕ ಏನು ಎಲ್ಲಿದ್ದಾಳ? ಇಲ್ಲ ಇಲ್ಲಿ ಯಾರು ನಿಂತಿದ್ದಾರಲ್ಲ? ಎಲ್ಲಿ? ಕಾಲ್ ದೊಡ್ಡಪ್ಪ ಕೇಳು, ಕುಡಿಯನ ಕೇಳಲ್ಲಿ ಯಾ ಒಂಟುಲಿ. ಸೊ ವೋಟಿಂಗ್ ಎಲ್ಲ ಹಾಕಿದ್ವಿ, ಅಲ್ಲಿ ಹೋಗಿದ್ವಿ. ತುಂಬ ಬಿಸಿಲು, ನಾನು ಮೊಬೈಲೇ ಹಿಡ್ದಿರಲಿಲ್ಲ. ನಂದು ಆ್ಯಕ್ಚುಲಿ ವೋಟಿಂಗ್ ಎಲ್ಲ ಬೆಂಗಳೂರಲ್ಲೇ ಹಾಕ್ಬಿಟ್ಟಿದ್ನಲ್ಲ, ಸುಮ್ಮನೆ ಅವ್ರ ಜೊತೆ ಹೋಗಿದ್ದೆ. ಫುಲ್ ಬಿಸಿಲಿತ್ತು, ಕಾರಲ್ಲೇ ಅಲ್ವಾ ಅಂತ ಹೋಗಿದ್ದೆ. ಆಮೇಲೆ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಸುಮ್ಮನೆ. ಅವರೆಲ್ಲ ವೋಟಿಂಗ್ ಎಲ್ಲ ಹಾಕಿ ಬಂದರು. ಆಮೇಲೆ ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ, ಎಷ್ಟು ಜನ ಫ್ಯಾಮಿಲಿ ಹೋಗಿ ವೋಟಿಂಗ್ ಮಾಡಿದ್ದೀವಿ ಅಂತ. ನಮ್ಮ ದೊಡ್ಡ ಕುಟುಂಬ ಅದು. ಸೊ ಅಲ್ಲಿದ್ದ ನಾವು ನಮ್ಮ ಅತ್ತೆ ಮನೆಗೆ ಬಂದ್ವಿ, ನಮ್ಮ ಸೋದರತ್ತೆ ಮನೆ ಇದು. ಸೊ ಇನ್ನೇನು ಬೆಂಗಳೂರಿಗೆ ಓಡ್ತಾ ಇದ್ವಿ. ಸೊ ಲಾಸ್ಟಲ್ಲಿ ಇವ್ರ ಮನೆಗೆ ಬಂದು ಇಲ್ಲಿ ಬಂದು ಸ್ವಲ್ಪ ತಿದ್ದು ಹೋಗೋಣ ಅಂತ ಇಲ್ಲಿ ಕೂಡ ಬಂದಿದ್ದೀವಿ. ಸೊ ಏನೋ ಫುಲ್ ಬಿಸಿಲಿತ್ತಲ್ಲ, ಸರಿ ಅಂದ್ಬಿಟ್ಟು ನಮ್ಮ ಅತ್ತಿ ಹೋಗಿ ಬಕೆಟಲ್ಲಿ ಕುಡಿಸ್ಬಿಟ್ಟಿದ್ದಾರೆ. ಅವ್ಳು ಫುಲ್ ಸೆಕೆಗೆ ಇರಿಟೇಟ್ ಆಗಿಬಿಟ್ಟಿದ್ಲು. ಏರ್ ಕೂಲರ್ ಆನ್ ಮಾಡಿದೆ, ಆದರೂ ಕೂಡ ಅವಳಿಗೆ ನಾವು ಯಾರಿಗೂ ತಡೆಯೋಕ್ಕಾಗಲ್ಲ, ಅಷ್ಟು ಸೆಕೆ ಇತ್ತು. ಸೊ ಏನಾದರೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು ನೀರಲ್ಲಿ. ಶೆಕೆ ಅಲ್ಲಮ್ಮ ನೋಡಿ ಹಿಂಗೆ ಮಾಡಿ ಹೆಂಗೆ ಶೆಕೆ ಹೆಂಗ ಹಿಯಾ ಬಿಡಲ್ಲ ಮಂತಾನಲ್ಲ ಈಗ ಐಸ್ ಕ್ರೀಮ್ ತಂದಿರೋ ಅಕ್ಕ ಈಗ ತಿನ್ನಲ್ಲಕ್ಕ, ನಾಡತ್ತ ತಿನ್ನಲ್ಲ. ಐಸ್ ಕ್ರೀಮ್ ತಗೊಂಡು ಏನ್ ಬೇಕು ಅಂದ್ರೆ ಐಸ್ ಕ್ರೀಮ್ ಇರ್ಲಾ ಇದೇನ್ ಮತ್ತೆ ಕೇಕ್ ಅಲ್ಲ ಸ್ವಲ್ಪ ಸಾಕು ತಿನ್ನ ಕೇಕ್ ಅಂತ ತಿನ್ನ. ಇಲ್ಲೋಡು ಇಲ್ಲೋಡು ತಣ್ಣ ಐತಮ್ಮ, ಇಲ್ಲೋಡು ಐತಿಮ್ ಇದು ಮತ್ತೆ ತಗೋ ತಿಂತೀಯಾ? ಅಮ್ಮಗೆ ಹೇಳ್ತೀಯ ತಿನ್ಸಕ್ಕೆ? ಬಾ ಕೊಡು, ತಿನ್ಸ್ಲಾ? ಬಾ. ನೋಡು ಒರ್ಸ್ಕೊಂತ ಇದೆಲ್ಲ ಹೊರಗಾಗಿದ್ದನ್ನ ಆಕೆ ತಿನ್ನೋದು ನೋಡ್ರಿ. ಸೂಪರ್. ಸೊ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ವಿ. ಅದಾದಮೇಲೆ ಮತ್ತೆ ಸ್ವಲ್ಪ ಬಟ್ಟೆ ಪ್ಯಾಕಿಂಗ್ ಮಾಡೋಕ್ಕಿತ್ತು. ಸೊ ಬಂದಿದ್ದೀವಿ, ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಬಿಡ್ತೀವಿ. ಇನ್ನೊಂದೇನೆಂದರೆ ಓಟ್ ಮಾಡೋಕ್ಕೆ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ನೋಡಿ ಯಾರು ಬಂದಿದ್ದಾರೆ ಅಂತ. ಬಾಹು ಬಂದಿದ್ದಾರೆ, ಅದು ಹುಬ್ಳಿಯಿಂದ ಕಾರಲ್ಲಿ ಬಂದಿರೋದು ಓಟ್ ಮಾಡೋದಕ್ಕೆ. ಆಮೇಲೆ ಇದು ಒಂದು ನನಗೆ ಮೆಮೊರಿ. ಚಿಕ್ಕವಳಿದ್ದಾಗ ನಾವು ಇದರಲ್ಲಿ ಕಾಯಿನ್ಸ್ ಎಲ್ಲ ಹಾಕಿ ಹಾಕಿ ಕಲೆಕ್ಟ್ ಮಾಡಿ ಇಡ್ತಾ ಇದ್ವಿ. ಅದು ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತು. ಇಷ್ಟು ವರ್ಷ ಆದರೂ ಅಯ್ಯೋ ನನ್ನ ಹತ್ರ ಇಲ್ಲ, ಆ್ಯಕ್ಚುಲಿ ಕಳೆದೋಗ್ಬಿಟ್ಟಿದೆ. ಅದು ನಮ್ಮ ಆಂಟಿ ಮನೇಲಿತ್ತು. ಸೊ ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದಾದಮೇಲೆ ರಿಟರ್ನ್ ಓಡ್ತಾ ಇದ್ದೀವಿ. ಬಿಡೋಷ್ಟಿಗೆ 6 ಗಂಟೆ ಹಂಗೆ ಆಗೋಗ್ಬಿಟ್ಟಿತ್ತು, ತುಂಬ ಲೇಟಾಗಿ ಹೋಗ್ಬಿಡ್ತು. ನಾವು ಮನೆ ರೀಚ್ ಆಗೋಷ್ಟಿಗೆ 2:30 ಆಗಿಬಿಟ್ಟಿತ್ತು. ಫುಲ್ ನಾನು ಮಲ್ಕೊಬಿಟ್ಟಿದ್ದೆ, ಏನೋ ಕೂಡ ಫುಲ್ ನಿದ್ದೆ ಮಾಡಿದ್ಲು. ಸೊ ಅದಾದಮೇಲೆ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಡಿನ್ನರ್ಗೆ ಅಂತ. ಅಲ್ಲಿ ಯಾವುದು ವೆಜ್ ಹೋಟೆಲ್ ಸಿಗ್ತಾನೆ ಇರಲಿಲ್ಲ. ನಮ್ಮ ಅಮ್ಮಗಂದ್ರು ಏನು ಡಾಬಾ ಆ ಥರದ್ರಲ್ಲಿ ಅಂದರೆ ತಿನ್ನಲ್ಲ, ಎಲ್ಲಿ ನಾನ್ ವೆಜ್ ಎಲ್ಲ ಮಿಕ್ಸ್ ಇರುತ್ತೆ ಅಲ್ಲಿ ನಮ್ಮಮ್ಮ ತಿನ್ನಲ್ಲ. ಸೊ ಅದಕ್ಕೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಯಾವುದಿದೆ ಅಂತ ಹುಡುಕಿ ಬಂದರೆ ಫೈನಲಿ ಇದೊಂದು ಸಿಕ್ತು. ಇದೇನು ಓಕೆ ಅನಿಸ್ತು, ಯಾಕಂದರೆ ಒಳಗಡೆ ಫುಲ್ ನೊಣ ಬಿದ್ದುಬಿಟ್ಟಿದೆ. ಒಳಗಡೆ ಕುತ್ಕೊಳ್ಳೋಕ್ಕಾಗಿ ಹೋಗ್ಬಿಟ್ಟು ಬಂದ್ವಿ.
ತುಂಬಾ ಒಂದು ಸ್ವಲ್ಪ ಬಿದ್ದೋಗ್ಬಿಟ್ಟಿದ್ರು ಕೆಳಗಡೆ ಎಲ್ಲ, ಮತ್ತು ಎಷ್ಟೊಂದಿತ್ತು, ನಂಗೆ ಏನೋ ಒಂಥರ ನೀಟ್ ಅನಿಸ್ಲಿಲ್ಲ. ಸೊ ಆಚೆ ತುಂಬ ತಣ್ಣಗಿತ್ತು ಅಂದ್ಬಿಟ್ಟು ಸೊ ಆಚೆನೇ ಬಂದು ಕೂತ್ಕೊಂಡಿದ್ದೀವಿ. ಊಟಕ್ಕೆ ಸ್ವಲ್ಪನೇ ಆರ್ಡ್ರ್ ಮಾಡಿದ್ವಿ, ಫ್ರೈಡ್ ರೈಸ್ ಮತ್ತು ವೆಜಿಟೇಬಲ್ ರೈಸ್ ಏನೋ ಮಾಡಿದ್ವಿ. ಸೊ ಅದು ತಿನ್ಕೊಂಡು ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ಮೊಸರನ್ನ ಕೂಡ ಕೊಟ್ಟು ಕಳಿಸಿದ್ರು, ಅದನ್ನು ಏನೋ ಸ್ವಲ್ಪ ತಿನ್ನಿಸಿದ್ವಿ. ತಿನ್ಕೊಂಡು ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಂದೆ ಬಂದು ಟೀಗೆ ಸ್ಟಾಪ್ ಮಾಡಿದ್ದೀವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಸ್ಲೋ ಆಗೇ ಹೋಗೋಣ, ಮಂಜು ಒಬ್ಬನೇ ಅಲ್ವಾ ಡ್ರೈವಿಂಗ್ ಇರೋದು, ಅದಕ್ಕೆ ಸ್ಲೋ ಆಗೇ ಹೋಗ್ತಾ ಇದ್ವಿ. ಏನೋ ಫುಲ್ ಮಲ್ಕೊಂಬಿಟ್ಟಿದ್ದಾಳೆ ಮುಂದೆ ಈ ಸಿರಿ ಜೊತೆ. ಎಕ್ಸರ್ಸೈಸ್ ಮಾಡತ್ತಾನ, ನೀರು ಕುಡಿಬೇಡ ಸಿರಿ, ಚಾ ಕುಡಿದ್ಮೇಲೆ ಅಲ್ಲಿ ಹಂಗಾತ ಒಂಥರಲ್ಲ. ಸ್ಟ್ರೆಚಿಂಗ್ ಮಾಡೋದು ಅವಾಗ ಗಾಡಿ ಮುಂದೆ ಹೋಗ್ತಾವ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.